ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನಿಂದ ಸ್ವಲ್ಪ ವ್ಲಾಗ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಜನ ಸೀರಿಯಲ್ಗಳೇ ಹಾಕ್ತಾ ಇರ್ತೀರಾ, ನಿಮ್ಮ ಒಂದು ಡೈಲಿ ರೊಟೀನ್ ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಏಕೆಂದರೆ ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಪವನ್ ಸುನಿ ಲೈಫ್ ಸ್ಟೈಲ್ ಅಂತಲೇ ನನ್ನ ಹೆಸರನ್ನ ಮೆನ್ಷನ್ ಮಾಡಿಕೊಂಡೆ. ಫಸ್ಟೆಲ್ಲ ಅಡುಗೆ ಚಾನಲ್ಗಳೇ ಹಾಕಿದೆ, ಆದರೆ ಈಗ ಸ್ವಲ್ಪ ಮಧ್ಯದಲ್ಲಿ ಡೈಲಿ ವ್ಲಾಗ್ಸು ಹಾಕ್ತೆ. ಆಮೇಲೆ ಸೀರಿಯಲ್ಗೆ ಬಂದೆ ನಾನು. ಈಗ ಸ್ವಲ್ಪ ಡೈಲಿ ವ್ಲಾಗ್ಸ್ನೇ ಹಾಕೋಣ, ನಮ್ಮ ಒಂದು ಡೈಲಿ ರೊಟೀನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಕೂಡ ಏನು ಇವರೆಲ್ಲ ಮಿಕ್ಸ್ ಕಂಟೆಂಟ್ನ ಹಾಕ್ತಾರಂತ ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನಾವು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿಲ್ಲ, ಮತ್ತು ಇವರು ಬೆಳ್ಳಗಿಲ್ಲ, ಚೆನ್ನಾಗಿ ಮಾತಾಡೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿಬಿಡಿ ದಯವಿಟ್ಟು. ಎಲ್ಲರನ್ನೂ ಬೆಳೆಸಿ ನಾವು ಕೂಡ ಒಂಚೂರು ಮುಂದೆ ಬರಬೇಕಂತ ನಾನು ಈ ಥರ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಮಗೆ ಏನು ಗೊತ್ತಿದೆಯೋ ಅಷ್ಟನ್ನ ನಾವು ಡೈಲಿ ರೊಟೀನಲ್ಲಿ ಹಾಕ್ತಾ ಇರ್ತೀನಿ. ಯಾಕೆ ಅಂತಂದರೆ ಯಾವತ್ತೂ ಮುಖ ನೋಡಿನೇ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ನಾವು ಚೆನ್ನಾಗಿಲ್ಲ ಅಂಥೇಳಿ ಅಯ್ಯೋ ಇವ್ರನ್ನೇನಪ್ಪ ನೋಡಿಲ್ಲ ಅಂತಂದರೆ ಅಂದ್ಕೋಬೇಡಿ. ನಮ್ಮದು ಕೂಡ ಎಲ್ಲರ ಜೀವನ ಥರನೇ ಇರುತ್ತೆ, ಚೆನ್ನಾಗಿರೋ ಥರನೇ ನಮ್ಮದು ಕೂಡ ಜೀವನ ಒಂದು ರೊಟೀನ್ ಇದ್ದೇ ಇರುತ್ತೆ. ದಯವಿಟ್ಟು ಈ ಥರ ಹೇಳ್ತಾರಂತ ಈಗ ಲಾಗಲ್ಲಿ ಅಂದ್ಕೋಬೇಡಿ. ಸುಮಾರು ಜನ ಕೇಳ್ತಾ ಇದ್ದೀರಾ ನಿಮ್ಮ ಡೈಲಿ ರೊಟೀನ್ನ ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಈ ಥರ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡೋಣ ಅಂತ. ಈಗ ಆಲ್ರೆಡಿ 10 ಗಂಟೆ ಆಗಿದೆ. ಏಕೆ ಅಂತಂದರೆ 10 ಗಂಟೆ ಈಗ ಫ್ರೆಶಪ್ ಆಗಿ ಬಂದೆ. ಆಲ್ರೆಡಿ ಅಡುಗೆನೂ ರೆಡಿ ಮಾಡಿದ್ದೀನಿ. ಬೆಳಗ್ಗೆನೇ ಇವತ್ತು ಅಡುಗೆ ಮತ್ತು ಸೀರಿಯಲ್ ಹಾಕೋದಿತ್ತು, ಅದನ್ನು ಕೂಡ ಮುಗಿಸ್ದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇನ್ನು ಸ್ವಲ್ಪ ಪೂಜೆನ ಮಾಡಬೇಕು. ಡೈಲಿ ಪೂಜೆ ಮಾಡ್ತೀನಿ, ಆದರೆ ಇದು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕೀಗ ಹೋಗಿ ಒಳಗಡೆ. ದಯವಿಟ್ಟು ನಮ್ಮನ್ನು ಕೂಡ ಬೆಳೆಸಿ, ನಮ್ಮನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏಕೆಂದರೆ 5,000 ಜನ ನನ್ನ ಮುಖ ನೋಡ್ದಲೇ ಕೆಲವರು ಅಡುಗೆ ಚಾನಲ್ ನೋಡಿ ಇಷ್ಟಪಟ್ಟಿದ್ದೀರಾ, ನನ್ನ ಡೈಲಿ ವ್ಲಾಗ್ಸು ಹಾಗೆ ನಮ್ಮ ಶಾಪಿಂದೆಲ್ಲ ನೋಡಿ ಇಷ್ಟಪಟ್ಟಿದ್ದೀರ ಅಂತ ಭಾವಿಸ್ತೀನಿ. ಇನ್ನು ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಒಂದು ನನ್ನ ರೂಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಹೋಗ್ತೀನಿ. ನಾನು ಇವಾಗಿನಿಂದ 10 ಗಂಟೆ ಈಗಿನಿಂದ ಕೆಲಸನ ಶುರು ಮಾಡ್ತೀನಿ. ಆಲ್ರೆಡಿ ಬೆಳಗಿಂದನೇ ಶುರು ಮಾಡಿದ್ನ, ಅದು ಯಾವುದೂ ಶೂಟ್ ಮಾಡ್ಕೊಳಲ್ಲ. ಏಕೆಂದರೆ ಇನ್ನು ಮಾಮೂಲಿ ಕಸ ಮುಸ್ರೆ ಹೊಡೆಯೋದಿರುತ್ತೆ. ರಾತ್ರಿಗೆ ಎಲ್ಲ ಪಾತ್ರೆಗಳನ್ನ ತೊಳ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಮನೆ ಕಸ ಹೊಡೆಯೋದು, ಹೊರಗಡೆ ಪ್ಯಾಸೇಜಲ್ಲಿ ಕಸ ಹೊಡೆಯೋದು, ಇಷ್ಟು ಕೆಲಸ ಇರುತ್ತೆ. ರಂಗೋಲಿ ಹಾಕೋದು, ಮನೆ ಮುಂದೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಮತ್ತೆ ಸೀರಿಯಲ್ ಹಾಕೋಕ್ಕೆ ಹೋಗ್ಬಿಡ್ತೀನಿ ನಾನು ಅಷ್ಟೇ. ಏಕೆಂದರೆ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ, ಅದನ್ನು ಕುಡ್ಕೊಂಡು ನಾನು ಸೀರಿಯಲ್ಗೆ ಹೋಗ್ಬಿಡ್ತೀನಿ ಹಾಕೋಕ್ಕೆ. ಅದು ಇವತ್ತು 9:30 ಮುಗೀತು ಸೀರಿಯಲ್ ಹಾಕಿದ್ದು. ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಹತ್ರ ಒಂದು 10 ನಿಮಿಷ ಮಾತಾಡಿಬಿಟ್ಟು ನಾನು ಫ್ರೆಶಪ್ ಆಗಿ ಬಂದೆ ಈಗ ಜಸ್ಟು. ಇವತ್ತಿನೇನೋ ಶಾಪ್ನ ಓಪನ್ ಮಾಡಬೇಕು. ನಿನ್ನೆ ಹಬ್ಬ ಆಗಿರೋದ್ರಿಂದ ಶಾಪ್ನ ಕ್ಲೋಸ್ ಮಾಡಿದ್ದೆ. ಹಬ್ಬ ಆಗಿರೋದ್ರಿಂದ ಅಂತ ಮೊನ್ನೆ ಅಂಗಡಿ ಪೂಜೆನ ಮಾಡಿದ್ದೆ ನಾನು, ಅದನ್ನು ಈ ಸ್ಕಿಪ್ನ ಆ್ಯಡ್ ಮಾಡ್ತೀನಿ ಇದರಲ್ಲಿ. ಒಂದು ಸಾರಿ ಅಂಗಡಿ ಪೂಜೆ ಮಾಡಿರೋದು ಸಿಂಪಲ್ಲಾಗೆ. ಹಾಗಾಗಿ ಇನ್ನು ಈಗ ನಾನು ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋನ ಮಾಡ್ತಿರುವಂಥದ್ದು. ಬನ್ನಿ ಏನೆಲ್ಲ ಇರುತ್ತೆ ಅಂತ ಇವತ್ತು ನಾನು ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಅಂತ ಮಾಡೋದು ಮಿಸ್ ಮಾಡ್ಕೊಬೇಡಿ. ನಮ್ಮನ್ನು ಕೂಡ ಬೆಳೆಸಿ ಆಯಿತಾ. ನೋಡಿ, ಇದು ನಮ್ಮದು ಹಾಲು. ತುಂಬಾ ದೊಡ್ಡದಾಗಿದೆ ಹಾಲು ಆ್ಯಕ್ಚುಲಿ. ಇದನ್ನೆಲ್ಲ ಒಂದು ಹಾಲಲ್ಲಿ ಕಸ ಹೊಡೆಯೋದೇ ಇಷ್ಟೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲೊಂದು ಫ್ರಿಜ್ನ ಇಟ್ಕೊಂಡಿದ್ದೀನಿ. ಸುಮ್ಮನೆ ಒಂದು ಸಣ್ಣ ಇದರಲ್ಲಿ ತೋರಿಸ್ತೀನಿ. ಇದು ಒಬ್ಬರು ನಮ್ಮ ಮನೆಯವ್ರ ಫ್ರೆಂಡು ಒಬ್ಬರು ಫ್ರಿಜ್ನ ಬುಕ್ ಮಾಡಿದ್ರಂತೆ. ನಮ್ಮನೆ ಅಡ್ರೆಸ್ಗೆ ಕೊಟ್ಟಿರೋದ್ರಿಂದ ನಮ್ಮನೆಗೆ ಬಂದು ಇಳಿಸೋಗಿದ್ದಾರೆ, ಅದನ್ನ ತೊಗೊಂಡೋಗಿಲ್ಲ. ನೋಡಿ, ಇದೆಲ್ಲ ಬಟ್ಟೆ ಐರನಿಗೆ ಕೊಟ್ಟಿದ್ದೆ, 1-2 ಬ್ಯಾಗು. ಐರನ್ ಬಟ್ಟೆಗಳೆಲ್ಲ ಇಲ್ಲೇ ಇದೆ, ಇದನ್ನೆಲ್ಲ ಜೋಡಿಸ್ಬೇಕು. ಇದೆಲ್ಲ ನಮ್ಮ ಮನೆಯವ್ರದೇ. ಇಲ್ಲಿ ಒಂದು ದಿವಾನ್ ಹಾಕ್ಕೊಂಡಿದ್ದೀವಿ ಅಷ್ಟೇ, ನಾವು ಈ ರೀತಿ ದಿವಾನ್ ಹಾಕ್ಕೊಂಡಿದ್ದೀವಿ. ಇನ್ನು ಸೋಫಾ ಸೆಟ್ ಎಲ್ಲ ತಂದಿಲ್ಲ. ಅಲ್ಲಿ ನನ್ನ ಡ್ರೈ ಪೋಡ್ ಇದೆ ವಿಡಿಯೋ ಮಾಡೋದು. ಇಲ್ಲಿ ಮೂಲೆಯಲ್ಲಿ ಒಂದು ಈ ರೀತಿ ಇಟ್ಕೊಂಡಿದ್ದೀವಿ ಒಂದು ಫ್ಲವರ್ನ. ಇಲ್ಲಿ ಒಂದು ಟಿ ವಿ ಇಟ್ಕೊಂಡಿದ್ದೀನಿ. ಒಂದು ಟೇಬಲ್ ಮೇಲೆ ಈ ಥರ ಎಲ್ಲ ಒಂದು ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ ನಾನು. ಹುಷಾರಿಲ್ಲ ಅಂತಲ್ಲ, ನಾವು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ವಿ. ಅದು ಮುಂದಿನ ದಿನಗಳಲ್ಲಿ ಹೇಳ್ಕೊತಾ ಹೋಗ್ತೀನಿ. ಇಲ್ಲೊಂದು ಫೋಟೋ ಹಾಕ್ಕೊಂಡಿದ್ದೀನಿ, ಈ ರೀತಿ ಒಂದು ಕುದುರೆ ಫೋಟೋ. ಇದು ಒಬ್ಬರ ಹತ್ರ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದು, ಕೃಷ್ಣ ರಾಧೆದು. ಮತ್ತು ಇಲ್ಲೊಂದು ವಾಚು, ಡಾಲ್, ಇದು ಮಾಮೂಲಿ ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಆ ಕಡೆದು ಟಾಯ್ಲೆಟ್ ರೂಮ್ ಆಗಿರುತ್ತೆ. ಹಾಲಲ್ಲಿ ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಅಡುಗೆ ಮನೆಗೆ ಬಂದರೆ ನಮ್ಮ ಅಡುಗೆ ಮನೆ ಬಂದುಬಿಟ್ಟು ಈ ರೀತಿ ಇದೆ. ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿರುವಂಥದ್ದು. ಮತ್ತು ಇಲ್ಲಿ ದೇವ್ರ ಮನೆ ಸೈಡಲ್ಲೇ ಈ ರೀತಿ ಒಂದು ಸೆಲ್ಫ್ನ ಕೊಟ್ಟಿದ್ದಾನೆ. ನಾನೊಂದು ಚೇರ್ನ ಇಟ್ಕೊಂಡು ಕೆಳಗಡೆ ವಸ್ತುಗಳೆಲ್ಲ ಈ ರೀತಿ ಇಟ್ಕೊಂಡು ಸಿಂಪಲ್ಲಾಗಿ ಈ ರೀತಿ ಪೂಜೆನ ಮಾಡ್ಕೊಳ್ತೀನಿ.
ವೆಂಕಟರಮಣ ಸ್ವಾಮಿ ಫೋಟೋ, ರಾಘವೇಂದ್ರ ಫೋಟೋ, ಶಿವಪಾರ್ವತಿ, ಗಣೇಶ, ಸರಸ್ವತಿ, ವೆಂಕಟರಮಣ ಸ್ವಾಮಿ ಮತ್ತು ಇನ್ನೊಂದು ಫೋಟೋ ನೋಡಿ. ಈ ರೀತಿ ಇಟ್ಕೊಂಡಿದ್ದೀನಿ. ಲಕ್ಷ್ಮೀ ಕಳಸ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಈ ರೀತಿ ಅಡುಗೆ ಮನೆ ಇದೆ ನಂದು. ಒಂದು ಕೆಳಗಡೆ ತಟ್ಟೆ ಸ್ಟ್ಯಾಂಡ್ನ ಸೈಡಿಗೆ ಹೊಡ್ಕೊಂಡಿದ್ದೀನಿ ಈ ರೀತಿ. ಮತ್ತು ಇಲ್ಲಿ ಒಂದು ಸೆಲ್ಫ್ ಅಷ್ಟೇ ಇರೋದು ನೋಡಿ. ಈ ಥರ ಸ್ಟೌವು ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೀನಿ. ರೈಸ್ ಆಲ್ರೆಡಿ ಆಗಿದೆ, ಇನ್ನೇನು ತಿನ್ನೋದಷ್ಟೇ. ಸಾಂಬಾರು ರಾತ್ರಿದೇ ಪಪ್ಪು ಸಾಂಬಾರು ಇತ್ತು. ಅಂದರೆ ನಾವು ಪಪ್ಪು ಸಾಂಬಾರು ಅಂತ ಮಾಡ್ತೀವಿ ಯಾವಾಗಲೂ. ಈ ರೀತಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಪಪ್ಪು ಸಾಂಬಾರನ್ನ ರಾತ್ರಿ ಮಾಡಿದ್ದು. ನಾನು ಇದು ರೈಸ್ನ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ನಾನು ಅಮೆಝಾನಲ್ಲಿ ಬುಕ್ ಮಾಡಿಕೊಂಡು ಈ ರೀತಿ ಒಂದು ಸೆಲ್ಫ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲೆ ಸ್ವಲ್ಪ ವಸ್ತುಗಳ ಈ ರೀತಿ ಮೇಲೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕಟ್ಟಿ ಒಳಗಡೆ ಹಾಕಿದ್ದೀನಿ. ಇಷ್ಟು ಅಡುಗೆ ಮನೆಯಲ್ಲಿ ಸಾಮಾನುಗಳು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಬಾಸ್ಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಇಷ್ಟು ನಮ್ಮ ಅಡುಗೆ ಮನೆಯದಾಗಿರುತ್ತೆ. ಇದು ಇನ್ನೊಂದು ರೂಮ್ ಆಗಿರುತ್ತೆ. ಈ ರೂಮಲ್ಲಿ ನಾವೇನು ಹಾಕ್ಕೊಂಡಿಲ್ಲ, ಸುಮ್ಮನೆ ಸಿಂಗಲಾಗಿ ಈ ರೀತಿ ಬಿಟ್ಟಿದ್ದೀವಿ. ಇಲ್ಲಿ ಇನ್ನೂ ಸ್ಕ್ರೀನ್ ಬಟ್ಟೆ ತಂದ್ಕೊಂಡಿಲ್ಲ. ರೀಸೆಂಟಾಗಿ ಬಂದ್ವಿ ನಾವು ಈ ಮನೆಗೆ. ಇನ್ನು ಇದಕ್ಕೆ ಮಾತ್ರ ಈ ರೂಮ್ಗೆ ಸ್ಕ್ರೀನ್ ಬಟ್ಟೆ ಹಾಕಿಲ್ಲ ನಾನು. ಇಲ್ಲಿ ಮಾಮೂಲಿ ಒಂದು ಈ ರೀತಿ ಮಿರರ್ ಟೇಬಲ್ನ ಇಟ್ಕೊಂಡಿದ್ದೀವಿ, ಡ್ರೆಸ್ಸಿಂಗ್ ಟೇಬಲ್ನ. ಆ್ಯಕ್ಚುಲಿ ಇಲ್ಲಿ ಒಂದು ನಾರ್ಮಲಾಗಿ ಮಿರರ್ನ ಕೊಟ್ಟಿದ್ದಾರೆ, ಅವರು ಕೂಡ ಓನರ್ ರೆಡಿ ಮಾಡಿಸಿರುವಂಥದ್ದು. ಮತ್ತು ಇದು ಕಬೋರ್ಡ್ ಆಗಿರುತ್ತೆ. ನಮ್ಮ ಮನೆಯವ್ರಿಗೆ ಒಂದು ಸೈಡು ಕಬೋರ್ಡು, ನಾನೊಂದು ಸೈಡ್ ಬಟ್ಟೆನೇ ಇಟ್ಕೊಂಡಿದ್ದೀನಿ. ಸೆಲ್ಫಲ್ಲಿ ಇನ್ನೇನು ಹಾಕ್ಕೊಂಡಿಲ್ಲ. ಇಷ್ಟೇ ಈ ರೂಮಲ್ಲಿರುವಂತಹ ವಸ್ತು. ಇಲ್ಲಿ ವಾಷಿಂಗ್ ಮಿಷನ್ ಇದೆ, ನೋಡ್ತಾ ಇರ್ಬೋದು ನೀವು. ನಮ್ಮದು 11 kgದು ವಾಷಿಂಗ್ ಮಿಷನ್ ಆಗಿರುತ್ತೆ. ಮಾಮೂಲಿ ಇದು ಬಚ್ಚಲ ಮನೆ. ಇನ್ನು ಆ ಕಡೆ ರೂಮಿಗೆ ಹೋಗೋದಾದರೆ ಈ ಕಡೆ ಸೈಡಲ್ಲಿ ಇನ್ನೊಂದು ರೂಮ್ ಇದೆ. ಮಾಮೂಲಿ ಇದು ನಾವು ಮಲ್ಗೋ ರೂಮ್ ಆಗಿರುತ್ತೆ. ಎಲ್ಲ ಇನ್ನೂ ಸರಿಯಾಗಿ ಸರಿ ಮಾಡಿಲ್ಲ ನಾನು. ಇದು ಒಂದು ದೊಡ್ಡದೊಂದು ಮಂಚ ಹಾಕ್ಕೊಂಡು ಈ ರೀತಿ ಸ್ಕ್ರೀನ್ ಬಟ್ಟೆನೂ ಬಿಟ್ಕೊಂಡಿದ್ದೀನಿ. ಅಲ್ಲಿ ಬೀರುವ ಇಟ್ಕೊಂಡಿದ್ದೀವಿ ಒಂದು. ಅದು ಬೀರುವದಲ್ಲೆಲ್ಲ ನನ್ನ ಬಟ್ಟೆಗಳನ್ನ, ಸೀರೆ ಮಾತ್ರ ಜೋಡಿಸಿರುವಂಥದ್ದು. ಆ ಕಡೆ ಡ್ರೆಸ್ ಇರುತ್ತೆ ಕಬೋರ್ಡಲ್ಲಿ. ಇಲ್ಲಿ ಕೂಡ 2 ಕಬೋರ್ಡ್ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಏನು ಬೇಡ ಆ ಥರ ವಸ್ತುಗಳು ಮಾತ್ರ ಇಟ್ಟಿದ್ದೀನಿ ಅಷ್ಟೇ. ಬಟ್ ಎಲ್ಲ ಏನೇನು ಬೇಡವೋ ಆ ಥರ ವಸ್ತುಗಳನ್ನ ಮಾತ್ರ ಇದರಲ್ಲಿ ಇಟ್ಕೊಂಡಿರ್ತೀನಿ. ಇಲ್ಲಿ ಕೂಡ ಒಂದು ಮಿರರ್ನ ಕೊಟ್ಟಿದ್ದಾರೆ. 2 ರೂಮ್ಗೆ ಒಂದೊಂದು ಮಿರರ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು 2ನೇ ರೂಮ್ ಆಗಿರುತ್ತೆ. ಹೊರಗಡೆ ಹೋಗೋದಾದರೆ ನೋಡಿ, ಈ ಬಾಗಿಲಿಂದ ಹೊರಗಡೆ ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಮುಂದೆ ಹಾಲಲ್ಲಿ ಈ ರೀತಿ ಇರುತ್ತೆ. ಇಷ್ಟು ಜಾಗ ನಮಗೆ ಮುಂದೆ ಸಿಕ್ಕಿದೆ. ಪ್ಯಾಸೇಜಲ್ಲಿ ತುಂಬ ಇಷ್ಟ ಆಗ್ತಾಯಿದೆ. ಈ ಪ್ಯಾಸೇಜಲ್ಲಿ ಈ ಥರ ಜಾಗ ಸಿಕ್ಕಿರೋದು. ನಮ್ಮ ಬಟ್ಟೆಗಳೆಲ್ಲ ನಾವು ಮುಂದೆನೇ ಈ ಥರ ಹಾಕ್ಕೊಳ್ತೀವಿ. ಏಕೆಂದರೆ ಮೇಲಕ್ಕೆ ಹೋಗಿ ಎಲ್ಲ ಬಟ್ಟೆನ ಹಾಕೋಕ್ಕಾಗೋದಿಲ್ಲ. ನಾನು ಈ ರೀತಿ 3 ದಾರಗಳನ್ನ ಕಟ್ಕೊಂಡು ಈ ರೀತಿ ಬಟ್ಟೆಗಳನ್ನ ಇಲ್ಲೇ ಹಾಕ್ಕೊಬಿಡ್ತೀನಿ. ಇಷ್ಟು ಪ್ಯಾಸೇಜ್ ಸಿಕ್ಕಿದೆ ನಮಗೆ ನೋಡಿ. ಈ ಥರ ಒಂದು ದೊಡ್ಡ ಪ್ಯಾಸೇಜ್ ಇದೆ. ಇಲ್ಲೆಲ್ಲ ಗಾಡಿಗಳನ್ನ ಬಿಡ್ತಾರೆ. ಆ್ಯಕ್ಚುಲಿ ಸ್ಕೂಟಿಗಳೆಲ್ಲ ಬಿಟ್ಕೋತಾರೆ ವಟಾರದವರೆಲ್ಲ. ಇನ್ನು ಪಕ್ಕದಲ್ಲೇ ನಮ್ಮದು ಅಂಗಡಿ ಇದೆ, ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಈ ಥರ ನಮಗೊಂದು ಪ್ಯಾಸೇಜ್ ಸಿಕ್ಕಿರೋದಂತೂ ತುಂಬ ಖುಷಿ ಇದೆ. ನಾನು ಈ ಪ್ಯಾಸೇಜಲ್ಲಿ ಇನ್ನು 2 ಗಿಡಗಳನ್ನ ಹಾಕ್ಕೊಂಡಿರೋದು. ನನಗೂ ಗಿಡಗಳು ಹಾಕ್ಬೇಕನ್ನೋ ಆಸೆ ಇದೆ. ಇನ್ಮೇಲೆ ಗಿಡಗಳು ಹಾಕೋಂತ ಹೋಗೋಣ ಅಂತ ಇದ್ದೀನಿ. ಒಂದು ತುಳಸಿ ಗಿಡ, ಒಂದು ಮನಿ ಪ್ಲಾಂಟ್ ಮಾತ್ರ ಇಟ್ಕೊಂಡಿದ್ದೀನಿ ನೋಡಿ. ಈ ಕಡೆ ಎಲ್ಲ ಸ್ಕೂಲ್ ಫೀಲ್ಡ್ ಇದು. ಆ್ಯಕ್ಚುಲಿ ಒಂದು ಜ್ಞಾನಭಾರತಿ ಸ್ಕೂಲ್ ಅಂತ ಇದೆ ಅಲ್ಲಿ. ಮತ್ತು ಇದೆಲ್ಲ ಗಿಡ ಗಂಟೆಗಳು ತುಂಬ ಇದೆ. ಅದೆಲ್ಲ ಸ್ಕೂಲ್ ಫೀಲ್ಡ್ ಆಗಿರುತ್ತೆ. ಒಂಥರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ವಟಾರದಲ್ಲಿ ನಂಗೆ ತುಂಬ ಇಷ್ಟ. ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ, ಏನೂ ಇಲ್ಲ. ಕೆಳಗಡೆ ನಮ್ಮದೊಂದೇ ಮನೆ ಇರೋದು ಗ್ರೌಂಡ್ ಫ್ಲೋರಲ್ಲಿ. ಈ ಕಡೆ ಒಂದು ಮನೆ ಇದೆ ಆಂಟಿಯವ್ರದ್ದು, ಅವರು ತುಂಬ ಒಳ್ಳೆ ಜನನೇ. ಇನ್ನು ಮೇಲೆಲ್ಲ ಸುಮಾರು ಮನೆಗಳಿದೆ. ಇದು ಫುಲ್ಲು ವಟಾರ ಬಂದುಬಿಟ್ಟು 11 ಮನೆ ಆಗಿರುತ್ತೆ. ಅಂಗಡಿ ಸೇರಿಕೊಂಡ್ರೆ 11 ಆಗಿರುತ್ತೆ. ಬಟ್ ಅಂಗಡಿ ಬಿಟ್ಟರೆ 10 ಮನೆ ಬಾಡಿಗೆ ಅವ್ರಿಗೆ ಕೊಟ್ಟಿರೋದು. ನಮ್ಮದು ಮಾತ್ರ ಇದರಲ್ಲಿ ಡಬಲ್ ಬೆಡ್ರೂಮ್ ಆಗಿರುತ್ತೆ ಅಷ್ಟೇನೆ. ಇನ್ನೆಲ್ಲ ಸಿಂಗಲ್ ಬೆಡ್ರೂಮೇ ಈ ಮನೆಗಳಾಗಿರೋದು. ತುಂಬ ಇಷ್ಟ ಆಗುತ್ತೆ ಈ ವಟಾರದಲ್ಲಿ. ಪಾಪ ನಮ್ಮ ಓನರ್ ಅಂತೂ ತುಂಬ ಒಳ್ಳೆಯವರು. ಇಲ್ಲಿಲ್ಲ ಓನರ್ ಅವರು, ಶಿರಾಗೇಟ್ ಅಂತ ಇದೆ, ಅಲ್ಲಿ ಇರ್ತಾರೆ ಅವ್ರು ಯಾವಾಗಲೂ. ಅವರು 1 ತಿಂಗಳಿಗೆ ಒಂದೇ ಥರ ಬಾಡಿಗೆಗಂತ ಬರ್ತಾ ಇರ್ತಾರೆ ಅಷ್ಟೇ. ತುಂಬ ಒಳ್ಳೆ ಇಷ್ಟ ಆಗುತ್ತೆ ಅವರು, ಒಳ್ಳೆ ಅಂತ. ನಾನೀಗ ಆಲ್ರೆಡಿ 4 ಇಯರ್ಸಿಂದ ಇದ್ದೀನಿ ಇಲ್ಲಿ. ಆ್ಯಕ್ಚುಲಿ ತುಂಬ ಖುಷಿಯಿಂದನೇ ಇದ್ದೀವಿ ಈ ಮನೇಲಿ. ನೋಡಿ, ರೈಸ್ನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ರೈಸ್ ಮಾತ್ರ. ಮೊಸರು ಅಕ್ಕಿ ಅಲ್ವಾ, ತುಂಬ ಚೆನ್ನಾಗಾಗುತ್ತೆ. ಇನ್ನು ನಾನು ಕೂಡ ಊಟ ಮಾಡಿ ಹೋಗಬೇಕಾಗುತ್ತೆ ಈಗ. ಸ್ವಲ್ಪ ಊಟ ಮಾಡೋದಕ್ಕಿಂತ ಮುಂಚೆ ಒಂದು ದೇವರಿಗೆ ನಮಸ್ಕಾರ ಮಾಡಿಬಿಡೋಣ. ನಮಸ್ಕಾರ ಮಾಡಿ ಊಟ ಮಾಡ್ಕೊತೀನಿ. ಚೂರು ರೈಸ್ ಆರಲಿ ಅಂತ ರೈಸ್ನ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಬನ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ವಿಡಿಯೋ. ಏನು ಸ್ಕಿಪ್ ಮಾಡಬೇಡಿ, ನೋಡ್ತಾ ಹೋಗಿ ಆಯಿತಾ. ಇನ್ನು ನಾನು ಕೂಡ ರೈಸ್ನ ಸ್ವಲ್ಪ ಹೊತ್ತು ತಟ್ಟೆಯಲ್ಲಿ ಹಾರಿಟ್ಬಿಟ್ಟು ಹಾಗೆ ಪೂಜೆ ಮಾಡಿಬಿಟ್ಟು ಇನ್ನು
ಶಾಪ್ಗೆ ಹೋಗೋಣ ಅಂತ ಹೊರಟೆ. ಇನ್ನು ನೋಡಿ ನಮ್ಮ ಶಾಪ್ ಮನೆಯಿಂದ ಪಕ್ಕದಲ್ಲೇ ಶಾಪ್ ಇರೋದು ನೋಡಿ, ಡಬಲ್ ಡೋರು ನಮ್ಮ ಶಾಪು. ಆ್ಯಕ್ಚುಲಿ ವೈಭವಿ ಟ್ರೆಂಡ್ಸ್ ಅಂತ ನಮ್ಮ ಶಾಪ್ ಹೆಸರು. ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಏಕೆ ಅಂತಂದರೆ ಮೊನ್ನೆ ಪೂಜೆ ಮಾಡಿರೋದ್ರಿಂದ ಅಂಗಡಿ ಮುಂದೆ ತುಂಬಾ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಏಕೆಂದರೆ ನಿನ್ನೆಲ್ಲ ಶಾಪೇ ಓಪನ್ ಮಾಡಿರಲಿಲ್ಲ ನಾನು, ಕುಂಬಳಕಾಯಿ ಎಲ್ಲ ಹೊಡೆದಿದ್ವಲ್ಲ ಶಾಪ್ ಹತ್ರ, ಅದು ಹಾಗೆಯೇ ಎಲ್ಲ ಗಲೀಜು ತುಂಬಾ ಆಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ನಿಜವಾಗೂ ಸುಳ್ಳಲ್ಲ, ಡಬ್ಬಲ್ ಕೆಲಸ, ಮನೆಗಳದೆಲ್ಲ ಅಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು, ತಿರ್ಗಾ ಶಾಪ್ ಹತ್ರ ಬಂದು ತುಂಬಾ ಎಲ್ಲ ಕ್ಲೀನ್ ಮಾಡಬೇಕು. ಇಲ್ಲ ಅಂತಂದರೆ ಒಂಥರ ಏನಾಗ್ಬಿಡುತ್ತಂದರೆ ಎಲ್ಲ ನಾಯಿ ಬಂದುಬಿಟ್ಟು ಇಲ್ಲಿ ಮಲ್ಗೋಗಿರುತ್ತೆ ನೈಟೆಲ್ಲ. ಏನಾದರೂ ಒಂದಿನ ನೀರು ಬಿಟ್ಟಿಲ್ಲ ಅಂತಂದರೆ ಅಂಗಡಿ ಹತ್ರ ಕುತ್ಕೊಳ್ಳೋಕ್ಕೆ ಆಗೋಲ್ಲ, ಅಷ್ಟೊಂದು ಸ್ಮೆಲ್ ಬರುತ್ತೆ. ಹಾಗಾಗಿ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದರೆ ಡೈಲಿ ಕಸ ಹೊಡೆದ್ಬಿಟ್ಟು ಚೆನ್ನಾಗೇ ನೀರು ಹಾಕ್ಬಿಡ್ತೀನಿ. ಆವಾಗ ನೀರು ಹಾಕ್ದಾಗ ಏನಾಗುತ್ತೆ ಅಂತಂದರೆ ಏನೂ ಗಲೀಜಿರೋದಿಲ್ಲ, ಆ ರೀತಿ ಕ್ಲೀನಾಗಿರುತ್ತೆ. ನೋಡಿ ಅಲ್ಲೇ ಹೂವು ಹಾಕಿದ್ನಲ್ವ, ಹೂವು ಎಲ್ಲ ಬಾಡೋಗಿದೆ, ಮೊನ್ನೆ ಪೂಜೆ ಮಾಡಿರೋದು. ಈ ಥರ ನಮ್ಮ ಶಾಪ್ ಇದೆ. ಇನ್ನು ನಾನು ಕೂಡ 2 ಡೋರ್ನ ನಾನೇ ಓಪನ್ ಮಾಡಿದೆ. ಓಪನ್ ಮಾಡಿ ಆದಮೇಲೆ ಇನ್ನು ಕಸ ಎಲ್ಲ ಅಲ್ಲಿಂದ ಹೊಡ್ಕೊಂಡು ಬರೋಣ ಅಂತ ಕಸ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಗೊತ್ತಾ, ಹೆಣ್ಮಕ್ಳಿಗೆ ಯಾವಾಗೂ ಕೆಲಸ ತುಂಬಾ ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ, ಹೆಣ್ಮಕ್ಳು ಮನೆ ಕೆಲಸನೂ ಮಾಡಬೇಕು ಮತ್ತು ಹೊರಗಡೆನೂ ಬಂದು ದುಡಿಬೇಕು. ನಮ್ಮ ಹೆಣ್ಮಕ್ಳಿಗೆ ದೇವರು ಶಕ್ತಿಯನ್ನು ಕೊಟ್ಟಿರ್ತಾನೆ. ಆದರೆ ಗಂಡು ಮಕ್ಕಳು ಮಾತ್ರ ಒಂದೇ ಕೆಲಸ ಮಾಡ್ತಾರೆ. ಅವರು ಒಂದು ಕೆಲಸ ಹೋಗಿ ದುಡ್ಕೊಂಡು ಬರೋದಷ್ಟೇ ಅವ್ರ ಕೆಲಸ. ಮನೆ ಕೆಲಸ ಅಂತೂ ಯಾರೋ ಒಬ್ರು ಗಂಡು ಮಕ್ಕಳು ಎಲ್ಪ್ ಮಾಡ್ತಾರಷ್ಟೇ, ಎಲ್ಲರೂ ಕೂಡ ಎಲ್ಪ್ ಮಾಡೋದಿಲ್ಲ. ಏಕೆ ಅಂತಂದರೆ ಒಬ್ಬೊಬ್ಬರು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಎಲ್ಪ್ ಮಾಡಬೇಕು ಅಂತಂದರೆ ಅದು ಒಂದು ಪುಣ್ಯ ಕೆಲಸ ಅಂತಲೇ ಹೇಳ್ಬೋದು. ನಾವು ಕೂಡ ಪುಣ್ಯ ಮಾಡಿರ್ಬೇಕಂತ ನನ್ನ ಅನಿಸಿಕೆ. ಏಕೆಂದರೆ ನಮ್ಮನೇಲಂತೂ ಯಾರೂ ಎಲ್ಪ್ ಮಾಡೋದಿಲ್ಲ, ಹಾಗಾಗಿ ಈ ವಿಷಯನೇ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಎಲ್ಲ ಕಸ ಗುಡಿಸಿ ಹೊರಗಳ್ದೆಲ್ಲ ನೀಟಾಗಿ ಕಸ ಹೊಡಿಬೇಕು. ಕಸ ಹೊಡೆದಿಲ್ಲ ಅಂತಂದರೆ ನಿಜವಾಗೂ ನನಗಂತೂ ಸಮಾಧಾನ ಆಗೋಲ್ಲ. ಯಾರಿಗೆ ತಾನೇ ಸಮಾಧಾನ ಆಗುತ್ತೆ? ಒಂದು ಬಿಸ್ನೆಸ್ ಅಂಗಡಿ ಇದ್ದಾಗ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ತಾನೇ ನಮಗೂ ಕೂಡ ಕಸ್ಟಮರ್ ಎಲ್ಲ ಬರೋದು. ನಾನು ಕೂಡ ಇನ್ನು ಮನೆ ಹತ್ರನೇ ಇರೋದ್ರಿಂದ ಇನ್ನೂ ನಾನು ಏನು ತಲೆಗಿಲೆ ಏನು ಬಾಚಿರಲಿಲ್ಲ, ಹಾಗೆ ಸುಮ್ಮನೆ ತುರುಬು ಕಟ್ಕೊಂಡು ಬಂದಿದ್ದೆ. ನನ್ನ ತಲೆ ಕಟ್ಕೊಂಡ್ರೆ ಭಾರಿ ಟೆನ್ಷನ್ನು. ಏಕೆಂದರೆ ಕೂದಲ ಮಂದ ಇರೋದ್ರಿಂದ ಒಂಚೂರು ತುಂಬಾ ಕಷ್ಟ, ಸಿಕ್ಕೆಲ್ಲ ಜಾಸ್ತಿನೇ ಇರುತ್ತೆ. ನಮ್ಮ ಅಂಗಡಿ ಮುಂದೆ ತುಂಬಾ ಜಾಗ ಇದೆ, ಏಕೆಂದರೆ ರೋಡ್ ಆಗಿರುತ್ತೆ ಇದು. ಎಲ್ಲ ಫ್ಯಾಕ್ಟ್ರಿಗೆ ಹೋಗೋ ಜನ ಎಲ್ಲ ಇದೇ ರೋಡಲ್ಲೇ ಹೋಗ್ತಾ ಇರ್ತಾರೆ. ನಮ್ಮ ಶಾಪು ಅಡ್ರೆಸ್ ಹೇಳ್ಬಿಡ್ತೀನಿ ಇದೇ ವಿಡಿಯೋದಲ್ಲಿ. ಯಾರಾದರೂ ಇಲ್ಲಿ ತುಮಕೂರಲ್ಲಿ ವಿಡಿಯೋ ನೋಡ್ತಾಯಿದ್ರೆ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಐಟಮ್ಸ್ ಕೂಡ ಇದೆ. ನಮ್ಮ ಶಾಪ್ ಇರೋದು ತುಮಕೂರು ಯಲ್ಲಾಪುರ ಅಂತ ಕೇಳಿರ್ಬೋದು ನೀವು. ಯಲ್ಲಾಪುರ ಬಸ್ ಸ್ಟ್ಯಾಂಡಲ್ಲೇ ಜ್ಞಾನಭಾರತಿ ಟ್ಯಾಚ್ ಅಂತ ಒಂದು ಮೇಲೆ ಒಂದು ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಆ ಬೋರ್ಡ್ನ ನೋಡಿದ್ರೆ ಆ ರೋಡಲ್ಲಿ ಬಂದರೆ ಒಂಚೂರು ಮುಂದೆ ನಮ್ದು ಅಲ್ಲೇ ವೈಭವಿ ಟ್ರೆಂಡ್ಸ್ ಅಂತ ಮೇಲೆ ದೊಡ್ಡದಾಗೆ ಬೋರ್ಡ್ ಹಾಕ್ಸಿದ್ದೀವಿ, ಕಾಣಿಸುತ್ತೆ ಅದು ಮೇನ್ ರೋಡ್ಗೆಲ್ಲ. ಇನ್ನು ನೀಟಾಗೆಲ್ಲ ಕಸನ ಗುಡಿಸ್ದೆ. ಕಸ ಗುಡಿಸ್ಬಿಟ್ಟು ನೀಟಾಗಿ ಇನ್ನು ನೀರು ಹಾಕಲೇಬೇಕು. ನೀರು ಹಾಕಿಲ್ಲ ಅಂತಂದರೆ ಖಂಡಿತ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಹಾಗಾಗಿ ಅಷ್ಟೇ. ನಾನು ಕೂಡ ಇನ್ನು ವಟಾರದಲ್ಲಿ ಪೈಪ್ನ ಬಿಟ್ಟಿದ್ದಾರೆ. ನಾವು ಕೂಡ ಮನೆ ಮುಂದೆಲ್ಲ ನೀರು ಹಾಕ್ಕೊಳ್ತೀವಲ್ಲ, ಹಾಗಾಗಿ ಇನ್ನು ಪೈಪು ಇದು ಓನರೇ ಒಂದು ರೆಡಿ ಮಾಡಿ ಬಿಟ್ಟಿರುವಂಥ ಪೈಪು. ನಾವು ಹೊರಗಡೆ ಎಳ್ಕೊಂಡು ಆರಾಮಾಗಿ ನೀರನ್ನ ಹಾಕ್ಬೋದು. ಇನ್ನು ನಾನು ಕೂಡ ಚೆನ್ನಾಗಿ ನೀರು ಬಿಟ್ಟೆ. ಕಸ ಹೊಡೆದು ನೀರು ಬಿಟ್ಟರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವೇನಾರು ಹಂಗೆ ನೀರು ಬಿಟ್ಟರೆ ಕಸ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ, ನೀಟಾಗಿ ಅದು ಬಿಡೋಕ್ಕಾಗೋದಿಲ್ಲ ಅಂಥೇಳಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಕಸನೆಲ್ಲ ನೀಟಾಗಿ ಹೊಡೆದ್ಬಿಟ್ಟು ನೀರು ಹಾಕ್ಬಿಟ್ರೆ ಇನ್ನು ಧೂಳು ಯಾವುದೇ ಆಗಲಿ ಅಂಗಡಿ ಒಳಗಡೆ ಬರೋದಿಲ್ಲ. ನಾನೊಂದು 20 ದಿನ ಮಳೆ ಇರಲಿಲ್ಲ. ಏನಾಗ್ಬಿಡ್ತು ಅಂತಂದರೆ ಮಳೆ ಇದ್ದಿದ್ದಕ್ಕೋಸ್ಕರ ಗಾಡಿ ಹೋಗೋ ಬರೋ ಗಾಡಿ ಎಲ್ಲ ಜಾಸ್ತಿ ಧೂಳು ಬಂದುಬಿಟ್ಟು ಅಂಗಡಿ ತುಂಬ ತುಂಬ್ಕೊಬಿಟ್ಟಿತ್ತು. ಅದ್ರಾಗೆ ಅಂಗಡಿ ಮುಂದೆ ಸ್ವಲ್ಪ ಅದೇನೋ ಕಾವೇರಿ ನೀರು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಚರಂಡಿಗಳನ್ನ ತೋಡ್ಬಿಟ್ಟಿದ್ರು. ಆ ಧೂಳೆಲ್ಲ ಅಂಗಡಿ ಒಳಗಡೆ ಸಿಕ್ಕಾಬಟ್ಟೆ ಬಂದಿತ್ತು ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆಲ್ಲ ಸಿಮೆಂಟ್ ಹಾಕ್ಸಿದ್ದಾರೆ ಅಂಗಡಿ ಮುಂದೆ, ಈಗ ಚೆನ್ನಾಗಿದೆ. ಮತ್ತು ಮೇನ್ ರೋಡಲ್ಲೂ ಅಷ್ಟೇ ಧೂಳೆಲ್ಲ ಮೊನ್ನೆ ಅಂಗಡಿ ಪೂಜೆ ಮಾಡೋ ದಿನ ನೀಟಾಗಿ ಎಲ್ಲ ಕಸ ಹೊಡೆದ್ಬಿಟ್ಟು ಎತ್ತಾಕ್ಬಿಟ್ಟಿದ್ದೆ. ಈಗ ಇನ್ನೇನು ಅಷ್ಟು ಗಲೀಜಿಲ್ಲ. ಒಂಚೂರು ಏನಾದರೂ ಅಂಗಡಿ ಮುಂದೆ ಧೂಳಿದೆ ಅಂತ ಅನ್ನೋದಾದರೆ ಅಂಗಡಿ ಒಳಗಡೆ ಬಂದ್ಬಿಡುತ್ತೆ ಅದೆಲ್ಲ. ಏನಾದರೂ ಅಂಗಡಿ ಒಳಗಡೆ ಬಂದರೆ ನಂದು ಓಪನಿಂಗ್ ಬಟ್ಟೆಗಳ ಮೇಲೆ ಇಟ್ಟಿರೋದು, ನಾನು ಯಾವುದೋ ಡ್ರೆಸ್ ಕವರಲ್ಲಿ ಇದು ಮಾಡಿಲ್ಲ, ಎಲ್ಲ ಓಪನ್ ಮಾಡೇ ಇಡ್ತೀನಿ. ಸೀರೆಗಳು ಮಾತ್ರ ಕವರಲ್ಲಿ ಇರುತ್ತೆ, ಬಾಕ್ಸಲ್ಲಿ ಇರುತ್ತೆ ಅಷ್ಟೇ. ಇನ್ನು ಅಂಗಡಿ ತುಂಬ ಧೂಳು ಬಂದು ಕುಂತ್ಬಿಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದಕ್ಕೋಸ್ಕರ ಡೈಲಿ ನೀರು ಹಾಕಿದರೆ ಯಾವುದೇ ಧೂಳು ಒಳಗಡೆ ಬರೋದಿಲ್ಲ. ಹಾಗಾಗಿ ಇಷ್ಟು ನನ್ನ ಕೆಲಸ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಒಂದು 11:15 ಇದು ನಾನು ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಅಂದರೆ ಬೆಳಗ್ಗೆಯಿಂದ 11 ಗಂಟೆಯಿಂದ ಸಂಜೆ ಮಾಡೋಂಗೆಲ್ಲ ಕೆಲಸ ಎಲ್ಲ ತುಂಬಾ ಇರುತ್ತೆ. ಆದರೂ ಕೂಡ ಇಷ್ಟಕ್ಕೆ ನಾನು ಇವತ್ತು
ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನು ನಾನು ಕೂಡ ಕಸನೆಲ್ಲ ಹೊಡೆದು ನೀರು ಹಾಕಿ ಬಂದು ಲೈಟ್ ಆನ್ ಮಾಡಿಬಿಡ್ತೀನಿ. ಫಸ್ಟು ಕೈಯೆಲ್ಲ ತೊಳ್ಕೊಂಡು ಮತ್ತೆ ಒಂದು ದೇವರಿಗೆ ಒಂದು ಕಡ್ಡಿನ ಹಚ್ಬಿಡ್ತೀನಿ ಡೈಲಿ ಅಷ್ಟೇನೆ. ಅದನ್ನೆಲ್ಲ ಏನು ಆ್ಯಡ್ ಮಾಡಿಲ್ಲ ನಾನು. ಮತ್ತು ಇನ್ನು ಅದೆಲ್ಲ ಮುಗಿಸಿ ನಾನು ಮನೆಗೆ ಬಂದೆ. ಯಾಕೆ ಅಂತಂದರೆ ನನಗೆ ಇನ್ನೊಂದು ಸ್ವಲ್ಪ ಮೊಬೈಲಲ್ಲಿ ವರ್ಕ್ ಮಾಡೋದು ಕೆಲಸ ಇತ್ತು. ಯಾಕೆಂದರೆ ಇನ್ನೊಂದು ಚಾನಲ್ ಇದೆ ನಂದು, ಸುನೀತಾ ಪವನ್ ಅಂತ. ಅದಕ್ಕೆ ನಾನು ವಿಡಿಯೋನ ಹಾಕಿರಲಿಲ್ಲ. ಅದಕ್ಕೆ ಆಸೆ ಸೀರಿಯಲ್ಲು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲ ಅದಕ್ಕೆ ಹಾಕ್ತೀನಿ ನಾನು. ಇನ್ನೂ ಅದು ಮಾನಿಟೈಸರ್ ಆನ್ ಆಗಿಲ್ಲ, ಅಮೌಂಟ್ ಕೂಡ ಬರ್ತಾ ಇಲ್ಲ ಆ ಚಾನಲಲ್ಲಿ. ಬಟ್ ಇನ್ನು 600 ಚಿಲ್ಲರೆ ಜನ ಸಬ್ಸ್ಕ್ರೈಬರ್ ಆಗಿದ್ದರೆ ವಾಚ್ ಅವರ್ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಸುನೀತಾ ಪವನ್ ಚಾನಲ್ಗೆ. ಆ ಸೀರಿಯಲ್ ಹಾಕೋಣ ಅಂತ ಮತ್ತೆ ಮನೆಗೆ ಬಂದೆ. ಆದರೆ ಅಲ್ಲಿ ಅಂಗಡೀಲಿ ಕ್ಯಾಮ್ರಾ ಇರುತ್ತೆ, ನೋಡ್ಕೋತಾ ಇರ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಫಾಲೋ ಮಾಡಿ.